ಕನ್ನಡ ಹೇಳ್ತೀನಿ ಮೊದಲೇ. ಕನ್ನಡನೂ ಕೇಳಿ, ಇಂಗ್ಲೀಷ್ನಾಗೆ ಅವರು ಅದರ ಟ್ರಾನ್ಸ್ಲೇಷನ್ ಮಾಡೋದು ಕೇಳಿ. ಕನ್ನಡದಲ್ಲಿ ಹೇಳ್ತಕ್ಕಂಥದ್ದು ಏನಂದರೆ, ಇಲ್ಲೆಲ್ಲ ಸೇರಿದಂಥ ನನ್ನ ಬಂಧುಗಳಿಗೆ, ನಿಮ್ಮ ಪ್ರೀತಿಗೆ ಪಾತ್ರರಾದಂಥ ಸ್ಟಾಲಿನ್ ಅವರು ಇಲ್ಲಿ ಕುಂತಿದ್ದಾರೆ. ಅವರು ಒಬ್ಬ ಕೆಲಸ ಮಾಡತಕ್ಕಂಥ ಮನುಷ್ಯ, ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಹೋರಾಡತಕ್ಕಂಥ ವ್ಯಕ್ತಿ ಮತ್ತು ಯಾವುದೇ ಧರ್ಮದ ಮೇಲೆ ಕುರುಡು ನಂಬಿಕೆ ಇಲ್ಲದೆ ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಒಬ್ಬ ಚೀಫ್ ಮಿನಿಸ್ಟರ್ ಅಂದರೆ ಅವರು ಮಿಸ್ಟರ್ ಸ್ಟಾಲಿನ್ ಅವರು. ಏನು ಕಾಂಗ್ರೆಸ್ ಐಡಿಯಾಲಜಿ ಇದೆ, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಯಾವಾಗಲೂ ಕೂಡ ಸೈಂಟಿಫಿಕ್ ರಿಲಿಜನ್ ಮತ್ತು ಸೈಂಟಿಫಿಕ್ ಥಿಂಕಿಂಗ್ ಮೇಲೆ ನಂಬಿಕೆ ಇರ್ತಿತ್ತು. ಅದೇ ರೀತಿಯಾಗಿ ನಮ್ಮ ಕಳಿಂಗಾರವರು, ಪೆರಿಯಾರು, ಅಣ್ಣಾದುರೈ ಅವರು, ಇವರೆಲ್ಲರೂ ಕೂಡ ಕುರುಡ ನಂಬಿಕೆ ಮೇಲೆ ಎಂದೂ ಕೂಡ ನಡೆದಿಲ್ಲ. ಅವರು ಯಾವಾಗಲೂ ಕೂಡ ಸತ್ಯದ ಮೇಲೆ, ನ್ಯಾಯದ ಮೇಲೆ ನಡೆದಂಥ ವ್ಯಕ್ತಿ. ಮೊನ್ನೆ ಒಂದು ದೊಡ್ಡ ಹಿಸ್ಟಾರಿಕ್ ವಿಕ್ಟ್ರಿ, ಐತಿಹಾಸಿಕ ಗೆಲುವು ನಮಗೆ ಬಂತು. ಯಾಕೆ ಬಂತು? ತಮಿಳುನಾಡು ಜನತೆ, ತಮಿಳುನಾಡು MP, ತಮಿಳುನಾಡು ಚೀಫ್ ಮಿನಿಸ್ಟರ್ ಇವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಾವು ಡಿಲಿಮಿಟೇಷನ್ ಬಿಲ್ಲನ್ನು ಹೊಡೆದು ಹಾಕಿಬಿಟ್ಟೇವೆ. ಇದು ಡಿಲಿಮಿಟೇಷನ್ ಬಿಲ್ ಅಲ್ಲ, ಇದು ಮಹಿಳಾ ಒಂದು ಅವರಿಗೆ ಕೊಟ್ಟಂಥ ರಿಸರ್ವೇಷನ್ ಬಿಲ್ಲು. ಇವರು DMKದವರು, ಕಾಂಗ್ರೆಸ್ದವರು, TMCದವರು ಮತ್ತು SP ದವರು ಸೇರಿ ಇದನ್ನು ಈ ಬಿಲ್ಲಿಗೆ ಕೆಡವಿದ್ದಾರೆ. ಅದಕ್ಕಾಗಿ ಹೆಣ್ಣುಮಕ್ಕಳು ಎಂದೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿ ನಿನ್ನೆ ಮೋದಿ ತನ್ನ ಭಾಷಣದಲ್ಲಿ ಹೇಳ್ತಾ ಇದ್ದ. ನಾನು ಮೋದಿ ಅವರಿಗೆ ಹೇಳ್ತಾನೆ, ಮಿಸ್ಟರ್ ಮೋದಿ, 2023ರಲ್ಲಿ ಈ ಕಾನೂನು ಪಾಸ್ ಆಗಿದೆ, ನೀವು ಯಾಕೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ? ಈ ಪ್ರಶ್ನೆ ನನಗೆ. He did not bring that